ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ವಿಡಿಯೋ ಸ್ಟಾರ್ಟ್ ಆಗಿದ ತಕ್ಷಣ ನೀವೆಲ್ಲ ಗೆಸ್ ಮಾಡಿರ್ಬೋದಲ್ವಾ ನಾನು ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ. ಎಸ್, ಪೂರಿ ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಇದ್ರ ಜೊತೆಗೆ ಮಾಡ್ತಾರೆ ಕಾಂಬಿನೇಷನ್ನು ಮ್ಯಾಂಗೋ ಶ್ರೀಕರಣೆ ಮತ್ತು ಡ್ರೈ ಆಲೂ ಸಬ್ಜಿನ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ಮೇಯ್ನ್ ಇಲ್ಲಿ. ಬಟ್ ಪೂರಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು, ನೀವು ಚಪಾತಿಗೂ ಕೂಡ ಮಾಡ್ಕೋಬೋದು. ಪೂರಿ ನೋಡಿ ಎಷ್ಟು ಬುಸ ಅಂತ ಉಬ್ಬಿ ಬರುತ್ತೆ ಅಂತ. ಇದೇ ಥರ ಉಬ್ಬಿ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಮೊದಲು ನಾನಿಲ್ಲಿ 1.5 ಕಪ್ಪು ಗೋಧಿ ಹಿಟ್ಟಿಗೆ ಪೂರಿ ಹಿಟ್ಟು ಕಲಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ರಿಂದ 1.5 ಸ್ಪೂನು ಅಜ್ವೈನ್ ಹಾಕಿ, ಮತ್ತು ಮಂಗ್ರೇಲ ಅಂತ ಸಿಗುತ್ತೆ ಅದನ್ನು ಅಷ್ಟೇನೆ 1 ಟೀ ಸ್ಪೂನು ಬಳಸ್ತಾ ಇದ್ದೀನಿ. ಎರಡನ್ನೂ ಸ್ವಲ್ಪ ಕ್ರಷ್ ಮಾಡಿ ಹಾಕಬೇಕು. ತುಂಬ ಫ್ಲೇವರ್ ಆಗೂ ಇರುತ್ತೆ ಮತ್ತು ಡೈಜೆಷನ್ ಪರ್ಪಸ್ಗೆ ತುಂಬ ಒಳ್ಳೆಯದು. ನಾ ಸಾಮಾನ್ಯವಾಗಿ ಪೂರಿ ಆಗಲಿ ಚಪಾತಿ ಆಗಲಿ ಮಾಡಬೇಕಾದ್ರೆ ಮಂಗ್ರೇಲ ಮತ್ತು ಅಜ್ವೈನ ಬಳಸೋದು ರೂಢಿ ನನಗೆ. ನೀವು ಇಷ್ಟ ಇದ್ದಲ್ಲಿ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬಟ್ ಹಾಕಿದ್ರೆ ತುಂಬ ಒಳ್ಳೆಯದು. ಪೂರಿ ಹಿಟ್ಟು ಯಾವ ಥರ ಇರಬೇಕು ಅಂದರೆ ಟೈಟಾಗಿ ಕಲಿಸ್ಬೇಕು. ಕ್ರಿಸ್ಪಿನೆಸ್ ಬರೋದಕ್ಕೋಸ್ಕರ ನಾನಿಲ್ಲಿ 2 ಟೀ ಸ್ಪೂನ್ ಆಯಿಲ್ ಹಾಕಿ ಚೆನ್ನಾಗಿ ನಾದಿ ಕಲಸಿ ಇಡ್ತಾ ಇದ್ದೀನಿ. ಪೂರಿ ಹಿಟ್ಟು ಬಂತು ಚಪಾತಿ ಥರ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಡಿ. ನೋಡ್ಕೊಳ್ತಾ ನೀರು ಚುಮ್ಸ್ಕೊಳ್ತಾ ಗಟ್ಟಿಯಾಗಿ ಕಲಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪೂರಿನೂ ಫೇಲ್ ಆಗಲ್ಲ, ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ನೀವೆಲ್ಲ ಒಂದ್ಸತಿ ಮಾಡಿ ನೋಡಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಟವಲ್ ಹಾಕಿ ಒಂದು 10 ನಿಮಿಷ ರೆಸ್ಟಲ್ಲಿ ಇರೋಕ್ಕೆ ಬಿಡಿ. ಹಿಟ್ಟು ಕಲಸಿದ್ದಾಯ್ತು. ಈಗ ಮ್ಯಾಂಗೋ ಶ್ರೀಕರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಲ್ಲಿ ಉಗುರು ಬೆಚ್ಚಿರೋ ಹಾಲನ್ನು 1 ಬಟ್ಲಷ್ಟು ತಗೊಂಡು ಅದಕ್ಕೆ ಸ್ವಲ್ಪ ಕೇಸರಿ ದಳ ಸೇರಿಸಿ ಸೈಡ್ಗಿಡಿ. ಆ ಕೇಸರಿ ದಳ ಸ್ವಲ್ಪ ನೆಂದರೆ ಕಲರು ಬರುತ್ತೆ, ತುಂಬ ಚೆನ್ನಾಗಿ ಶ್ರೀಕರಣೆ ಟೇಸ್ಟ್ ಕೊಡುತ್ತೆ. ಇಲ್ಲಿ 2 ಮಲ್ಲಿಕಾ ಮಾವಿನ ಹಣ್ಣು ತಗೊಂಡಿದ್ದೀನಿ. ನೀವು ಯಾವ ಮಾವಿನ ಹಣ್ಣಾದರೂ ಚಾಯ್ಸ್ ಮಾಡ್ಕೋಬೋದು. ಬಟ್ ಮಲ್ಲಿಕಾಲಿ ತುಂಬ ಸ್ವೀಟ್ನೆಸ್ ಜಾಸ್ತಿ ಇರೋದ್ರಿಂದ ಶ್ರೀಕರಣೆಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ. ಸೊ ಹಾಗಾಗಿ ನಾನು ಮಲ್ಲಿಕಾ ಹಣ್ಣನ್ನು ತಗೊಂಡು ಸಿಪ್ಪೆ ತೆಗೆದು ಅದ್ರ ಪಲ್ಪನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಅರ್ಧ ಕಪ್ಪಷ್ಟು ಸಕ್ಕರೆ ಬೆಳೆಸ್ತಾ ಇದ್ದೀನಿ. ನೀವು ಬೆಲ್ಲ ಕೂಡ ಹಾಕೋಬೋದು, ಬಟ್ ಬೆಲ್ಲ ಹಾಕಿದ್ರೆ ಸ್ವಲ್ಪ ಕಲರ್ ಡಲ್ ಆಗುತ್ತೆ. ಸೊ ಹಾಗಾಗಿ ನಾನು ಸಕ್ಕರೆ ಬಳಸ್ತಾ ಇದ್ದೀನಿ. ಯಾವಾಗಲೂ ಒಂದ್ಸತಿ ಮಾಡ್ಕೊಳ್ಳೋದ್ರಿಂದ ಸಕ್ಕರೆ ಹಾಕೋಬೋದು, ತೊಂದರೆ ಇಲ್ಲ. ಮತ್ತು ನೆನೆಸಿಟ್ಟಂಥ ಹಾಲನ್ನು ಹಾಕಿ ಫಸ್ಟು ರುಬ್ಕೋಬೇಕು. ಅದ್ರದ್ದು ಗಟ್ಟಿ ಅಂತ ನಿಮ್ಗೆ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಲು ಸೇರಿಸಿ ಕನ್ಸಿಸ್ಟೆನ್ಸಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಸೂಪರಾಗಿ ಶ್ರೀಕರಣೆ ಪೂರಿ ಜೊತೆಗೆ ತಿನ್ನಲಿಕ್ಕೆ ರೆಡಿಯಾಗಿದೆ. ಇದ್ರ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೇಸರಿ ದಳ ಹಾಕಿದ್ರೆ ಕಲರ್ಫುಲ್ಲಾಗೂ ಇರುತ್ತೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಶ್ರೀಕರಣೆ ರೆಡಿ ಆಯ್ತಲ್ವ, ಅದನ್ನು ಫ್ರಿಜ್ಜಲ್ಲಿ ಒಂದು 10 ನಿಮಿಷ ಇಡಿ. ಅದಕ್ಕೆ ಮುಂಚೆ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಪೂರಿ ಮಾಡ್ಕೊಳ್ಳೋಕ್ಕೋಸ್ಕರ ಎಣ್ಣೆ ಕಾಯೋಷ್ಟೊತ್ತಲ್ಲಿ ಆಲೂ ಸಬ್ಜಿಗೆ ಡ್ರೈ ಮಸಾಲ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾನು 1 ಟೀ ಸ್ಪೂನು ಧನಿಯಾ, 1 ಟೀ ಸ್ಪೂನು ಜೀರಿಗೆ ಮತ್ತು 6 ರಿಂದ 7 ಒಣಮೆಣಸಿನ್ಕಾಯಿ, 1 ಟೀ ಸ್ಪೂನು ಸೋಂಪು ಹಾಕಿ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗೋಷ್ಟೊತ್ತಲ್ಲಿ ಆಲೂನ ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರೌಂಡಾಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಕಡಾಯಿ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ 1 ಟೀ ಸ್ಪೂನ್ ಸಾಸಿವೆ, 1 ಚಿಟಿಕೆ ಅರಿಶಿನ ಹಾಕಿ ಕಟ್ ಮಾಡಿರೋಂಥ ಆಲೂಗೆಡ್ಡೆನ ಫ್ರೈ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಒಂದು ಪ್ಲೇಟ್ ಮುಚ್ಚಿಟ್ಟು ಅದು ಬೇಯೋಷ್ಟೊತ್ತಲ್ಲಿ ನಾವು ಮಸಾಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಅದು ತುಂಬ ನೈಸಾಗೇನು ಮಾಡಬಾರ್ದು, ಸ್ವಲ್ಪ ತರ್ತರಿಯಾಗಿ ರವೆ ಥರನೇ ಇರಬೇಕು. ಆವಾಗಲೇ ಮಸಾಲ ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ ಆಗೂ ಬರುತ್ತೆ. ನೋಡಿ, ಇವಾಗ ಬೆಂದಿರೋಂಥ ಆಲೂಗೆಡ್ಡೆ ಮೇಲೆ 1 or 2 ಟೀ ಸ್ಪೂನು ಈ ರೋಸ್ಟ್ ಮಾಡ್ಕೊಂಡಿರೋಂಥ ಮಸಾಲ ಪೌಡ್ರನ್ನ ಸೇರಿಸಿ ಒಂದು ರೌಂಡ್ ಫ್ರೈ ಮಾಡಿ ಮುಚ್ಚಿಟ್ರೆ ಡ್ರೈ ಆಲೂ ಸಬ್ಜಿ ರೆಡಿ ಆಗುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಪೂರಿ ಕರಿಯಕ್ಕೆ ಮಾತ್ರ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಕಾಯ್ದೆ ನೀವು ಪೂರಿ ಹಾಕಿದ್ರೆ ಉಬ್ಬೋದಿಲ್ಲ. ಸೊ ಅದು ಇಂಪಾರ್ಟೆಂಟು. ನೋಡಿ, ತುಂಬ ಹೀಟಾಗಿರೋ ಎಣ್ಣೆಗೆ ಹಾಕಿ ಪೂರಿ ಕರೆದ್ರೆ ಒಂದು ಫೇಲ್ ಆಗಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಉಬ್ಬಿ. ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ, ಅದೇ ಥರನೇ ಬರುತ್ತೆ. ನೀವು ಮಾಡಿ ನೋಡಿ, ಒಂದು ಪೂರಿನೂ ಮೆತ್ತಗಾಗೋದಿಲ್ಲ. ಒಂದು 5 ರಿಂದ 10 ನಿಮಿಷ ಹಿಂಗೆ ಉಬ್ಬಿನೇ ಇರುತ್ತೆ. ಬಿಸಿ ಬಿಸಿಯಾಗಿ ಪೂರಿನ ವಿತ್ ಮ್ಯಾಂಗೋ ಶ್ರೀಕರಣೆ ಮತ್ತು ಡ್ರೈ ಆಲೂ ಸಬ್ಜಿ ಜೊತೆ ಸರ್ವ್ ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಮಾಡಿ ಫ್ರೆಂಡ್ಸ್.